ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ತಿಪ್ಪರಾಜ್ ಹವಾಲ್ದಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭಾಶಯ ಕೋರುವವರು ಶಿವರಾಜ್ ಪತ್ತೇಪುರ, ಜಗದೀಶ್ ವಕೀಲರು, ವೀರೇಂದ್ರ ಪಾಟೀಲ್, ಶಂಕರ್ ಗೌಡ, ಶ್ರೀಕೃಷ್ಣನ್ ದಾರಕ್ ಹಾಗೂ ಸುರೇಶ್ ಪಾಟೀಲ್. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾನೂನುಗಳನ್ನು ಪ್ರಜ್ಞಾಪೂರ್ವಕವಾಗಿ ಉಲ್ಲಂಘನೆ ಮಾಡಿ ಕೆಐಎಡಿಬಿಯಿಂದ ಮಂಜೂರಿಯಾದ ಹಾಗೂ ವಿನಾಯಿತಿ ಪರವಾನಗಿಯೊಂದಿಗೆ ಖರೀದಿಸಿದ 131.55 ಎಕರೆ ಭೂಮಿಯನ್ನು ಮಾರಾಟ ಮಾಡಿದ ಸುರಾನ ಇಂಡಸ್ಟ್ರೀಸ್ ಲಿಮಿಟೆಡ್ ರಾಯಚೂರು ಕಂಪನಿಯ ಎಲ್ಲಾ ಭೂಮಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಕಂಪನಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಒತ್ತಾಯಿಸಿದರು. ಈ ಪ್ರಕರಣವನ್ನು ತುರ್ತು ಪ್ರಕರಣವೆಂದು ಪರಿಗಣಿಸಬೇಕು. ಮೊಟ್ಟಮೊದಲು ಈ ಕಂಪನಿಯ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸಬೇಕು. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಕಲಂ 109(2)(1)(b) ಅನ್ವಯ ಸುರಾನ ಇಂಡಸ್ಟ್ರೀಸ್ ನ 131 ಎಕರೆ 55 ಗುಂಟೆ ಜಮೀನು, ಕೈಗಾರಿಕಾ ಯಂತ್ರೋಪಕರಣಗಳು, ಕೈಗಾರಿಕಾ ಕಾಲೋನಿ ನಿವೇಶನಗಳು, ಕೈಗಾರಿಕಾ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಮುಖ್ಯಮಂತ್ರಿಗಳು ಮತ್ತೆ ಕೈಗಾರಿಕಾ ಸಚಿವರು ಭಾರತದಲ್ಲಿ ಪ್ರತಿ ಸಂದರ್ಭದಲ್ಲಿ ಹೇಳ್ತಿದ್ದಾರೆ, ನಾವು 10 ಲಕ್ಷ ಕೋಟಿಗೆ ಹೆಚ್ಚು ವಿದೇಶಿ ಬಂಡವಾಳ ಹೂಡಿಕೆಯನ್ನು ಕರ್ನಾಟಕ ಗೌರ್ಮೆಂಟ್ ವಿಶೇಷವಾಗಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಸಕ್ಸಸ್ ಆಗಿದೆ. ಸೊ ಇದುವರೆಗೆ ಹಿಂದೆ ನಡೆದಂಥ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶಗಳು, ಹೂಡಿಕೆಗಳು ಮತ್ತು ಆ ಹೂಡಿಕೆಯಿಂದ ಕರ್ನಾಟಕಕ್ಕೆ ಅಥವಾ ಬೇರೆ ಬೇರೆ ಪ್ರದೇಶಕ್ಕಾದ ಲಾಭ ಆ ಕುರಿತು ಒಂದು ಸಣ್ಣ ಅವಲೋಕನವನ್ನು ಕೂಡ ಸರ್ಕಾರ ಮಾಡ್ತಾರೆ. ಈ ಹಿಂದೆ ನಡೆದಂಥ ಜಾಗತಿಕ ಬಂಡವಾಳ ಹೂಡಿಕೆ ಸಮ್ಮೇಳನದ ಫಲಶ್ರುತಿ ಏನಾಗಿದೆ ಅಂತ ಅವಲೋಕನ ಮಾಡ್ತಿಲ್ಲ ಸರ್ಕಾರ. ಅಲ್ಲಿ ಕೇವಲ ಲೋಪದೋಷ ಇಲ್ಲ, ಅಲ್ಲೆಲ್ಲ ಕಡೆ ಹೂಡಿಕೆಲ್ಲ ಆಗಿದೆ ಅಂತ ಕರ್ನಾಟಕ ಸಿಗಬೇಕಾದ ಇದಕ್ಕೆ ಸಾಕ್ಷಿ ಅಂದರೆ ಇಡೀ ರಾಜ್ಯ ಸಾಕ್ಷಿಯಾಗಿದ್ದು, ನಮ್ಮ ಸಾಕ್ಷಿ ಅಂತ ನಮ್ಮ ಜಿಲ್ಲೆ. ಈ ಸಲದ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಇನ್ನೊಂದು ಮಾತು ಬಹಳ ವೇಗದಲ್ಲಿ ಸಮರ್ಥನೆ ಮಾಡ್ತಿದ್ದೀವಿ. ಸರ್ಕಾರ ಬೆಂಗಳೂರು ಹೊರಗಡೆ ಜಾಸ್ತಿ ಬಂಡವಾಳವನ್ನು ಕೊಟ್ಟಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಿಗೆ, ಹಿಂದುಳಿದ ಪ್ರದೇಶಕ್ಕೆ ನಾವು ಜಾಸ್ತಿ ತಾತ್ಕಾಲಿಕ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. 174ರಷ್ಟು ವಿದೇಶಿ ಬಂಡವಾಳವನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸಿದ್ದೀವಿ. ಸೊ ಇದನ್ನು ಇದು ಒಂದು ಸೋಚಿಗೆ ಅನಿಸ್ತದೆ. ಈ ಥರದ ಹೇಳಿಕೆ ಇದು ಸರ್ಕಾರಕ್ಕೆ ಬೂಸ್ಟ್ ಅನಿಸ್ತದೆ. ಇದು ಜನರನ್ನ ಮತ್ತೆ ಯಾವಸ್ತಕ್ಕಂಥ ಹೇಳಿಕೆಗಳು. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಹಿಂದುಳಿದ ಪ್ರದೇಶ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ರಾಯಚೂರನ್ನೇ ನಾವು ಉದಾಹರಣೆ ಅಂತ ಇದುವರೆಗೆ ಎಷ್ಟು ಬಂಡವಾಳ ಹೂಡಿದ್ದಾರೆ ರಾಯಚೂರಲ್ಲಿ? ಯಾರು ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲ ಜಿಲ್ಲೆಯಲ್ಲಿ ಮಂತ್ರಿ ಆದವರು, ಶಾಸಕರು ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ಬಂಡವಾಳ ಹೂಡಿಕೆ ಮಾಡಿದ್ದಾರೆ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ಒಬ್ಬರೇ ಲೆಕ್ಕ ಕೊಟ್ಟಿದ್ದೀವಿ. ಒಂದು ಸುತ್ತಮುತ್ತಲ ಗ್ರಾಮದಲ್ಲಿ ರೈತರ ಜಮೀನಿನ ಸ್ವಾಧೀನಪಡಿಸಿದೆ. ಉಕ್ಕು ಮತ್ತು ವಿದ್ಯುತ್ ಉತ್ಪಾದನೆ ಅಂತಾರೆ ಆಕ್ಚುಲಿ ಇವರು ಪರ್ಮಿಷನ್ ತಗೊಂಡಿದ್ದಾರೆ. ಉಕ್ಕು ಮತ್ತು ಸ್ಟೀಲ್ ಆ್ಯಂಡ್ ಆಕ್ಚುಲಿ ಪವರ್ ಜನರೇಷನ್ ಇಂಡಸ್ಟ್ರಿ ಅಂತಾನೆ ಬಂದಿದೆ. ಅವರ ಅಕೌಂಟ್ ಪ್ರಕಾರ 20-25 ವರ್ಷದ ಇತಿಹಾಸವನ್ನು ತೋರಿಸ್ತಿದ್ದಾರೆ ಸೋಲಾರ್ ಇಂಡಸ್ಟ್ರೀಸ್ ರಾಯಚೂರಿನಲ್ಲಿ. ಈ 25 ವರ್ಷದಲ್ಲಿ ನಾವು ಎಷ್ಟು ಭೂಮಿ ಕೊಟ್ಟಿವಿ ಸೋಲಾರಕ್ಕೆ? ನಮ್ಮ ರೈತರು ಎಷ್ಟು ಭೂಮಿ ಕೊಟ್ಟರು, ಯಾವ ರೀತಿ ಕೊಟ್ಟರು? ಮತ್ತೆ ಇಡೀ ರಾಜ್ಯ ಸರ್ಕಾರ ವಿನಾಯಿತಿ ಪರ್ಮಿಷನ್ ಅಂತ ಕೊಟ್ಟಿದೆ, ಕನ್ಸೆಷನ್ ಎಲ್ಲ ರೆಸ್ಪೆಕ್ಟ್ನಲ್ಲಿ. ಆಕ್ಚುಲಿ ಸುರಾಣ ಎಲ್ಲಿದೆ, ಏನಾಗಿದೆ ಅಂತೇಳಿ ಯಾರೋ ಒಬ್ಬರೇ ಒಬ್ಬ
ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್, ಜಿ ಅಮರೇಶ್, ಶೇಖ್ ಹುಸೇನ್ ಬಾಷಾ, ಎಂ ನಿರಂಜನ್ ಕುಮಾರ್ ಇದ್ದರು.